ನೆನೆ ತಾನೇ ಆನಿವರ್ಸರಿ ಪಾರ್ಟಿ ಮುಗಿಸ್ಕೊಂಡಿದ್ರು ನಟ ದರ್ಶನ್. ಇವತ್ತು ಕೋರ್ಟ್ಗೆ ದರ್ಶನ್ ಆಗಮಿಸಬೇಕಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಚ್ಚುಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಕೋರ್ಟ್ಗೆ ಹಾಜರಾದ ನಟ ದರ್ಶನ್ ಪವಿತ್ರ ಗೌಡ ಈ ಹಿಂದೆ ಬೆನ್ನು ನೋವಿನ ಕಾರಣ ಹೇಳಿ ಕೋರ್ಟ್ಗೆ ಗೈರಾಗಿದ್ರು ನಟ ದರ್ಶನ್. ಕೆಲವೇ ಕ್ಷಣಗಳಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನೆನೆ ತಾನೇ 22ನೇ ವರ್ಷದ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡಿಕೊಂಡಿದ್ರು ಪತ್ನಿ ಜೊತೆ ಸೇರಿ ನಟ ದರ್ಶನ್. ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಕಳೆದ ಬಾರಿ ಕೋರ್ಟ್ಗೆ ನಟ ದರ್ಶನ್ ಬಂದಿರಲಿಲ್ಲ, ಕಾರಣಗಳನ್ನ ಕೂಡ ಕೊಟ್ಟಿದ್ರು. ಈ ಹಿಂದೆ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು, ಈ ರೀತಿಯಾದಂತಹ ರೀಸನ್ ಅನ್ನ ಕೊಟ್ಟು ತಪ್ಪಿಸಿಕೊಳ್ಳುವ ಹಾಗಿಲ್ಲ ಅಂತ ಹೇಳಿ. ಅದರಂತೆಯೇ ಈ ಬಾರಿ ಹಾಜರಾಗಿದ್ದಾರೆ ನಟ ದರ್ಶನ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರಣೆಗೆ ಪ್ರತಿ ತಿಂಗಳು ಕೂಡ ಹಾಜರಾಗಬೇಕು. ಅದರಂತೆಯೇ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಇವತ್ತು ವಿಚಾರಣೆಗೆ ಆಗಮಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. A1 ಆರೋಪಿ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ವಿಚಾರಣೆ ಇದೆ, ಸೊ ಹಾಗಾಗಿ ಆಗಮಿಸಿದ್ದಾರೆ. ಇನ್ನೆಲ್ಲ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದ್ರು, ಪತ್ನಿ ಜೊತೆ ಹಾಡು ಹಾಡಿ ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ರು. ಇವತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ. 17 ಮಂದಿ ಆರೋಪಿಗಳು ಕೂಡ ಕೋರ್ಟ್ಗೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಷರತ್ತನ್ನು ವಿಧಿಸಿ ಜಾಮೀನನ್ನು ನೀಡಲಾಗಿತ್ತು. ಅದರಂತೆಯೇ ಇವತ್ತು ಆಗಮಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕು ಅಂತ ಕೂಡ ಈ ಹಿಂದೆ ಕೂಡ ಕೋರ್ಟ್ ಹೇಳಿದೆ. ಷರತ್ತನ್ನು ವಿಧಿಸಿ ಜಾಮೀನನ್ನು ಕೂಡ ಮಂಜೂರು ಮಾಡಿದೆ. ಆದರೆ ಕಳೆದ ಬಾರಿ ನಟ ದರ್ಶನ್ ಗೈರಾಗಿತ್ತು. ನಟನ ವಿರುದ್ಧ ಕೋರ್ಟ್ ಗರಂ ಕೂಡ ಆಗಿತ್ತು. ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಅದರಂತೆ ಈ ಬಾರಿ ನಟ ದರ್ಶನ್ ಕೂಡ ಹಾಜರಾಗಿದ್ದಾರೆ. ಕಳೆದ ಬಾರಿ ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಹೇಳಿ ಗೈರಾಗಿದ್ರು. ನೋಡಿ, ದರ್ಶನ್ ಕೂಡ ಕೋರ್ಟ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ 17 ಆರೋಪಿಗಳು ಜಾಮೀನಿನ ಮೇಲೆ ಜೈಲಿನಿಂದ ಹೊರಗಿದ್ದಾರೆ. ಜಾಮೀನು ಸಂದರ್ಭದಲ್ಲಿ ಕೇಸ್ನ ವಿಚಾರಣೆಗೆ ತಪ್ಪದೇ ಹಾಜರಾಗಬೇಕು ಅಂತ ಹೇಳಿ ಷರತ್ತನ್ನು ವಿಧಿಸಲಾಗಿತ್ತು. ಸೊ ಬೆಂಗಳೂರು ನಗರ CCH 57ನೇ ನ್ಯಾಯಾಲಯದಲ್ಲಿ ಕೇಸ್ನ ವಿಚಾರಣೆ ಇದೆ. ಸೊ ಹಾಗಾಗಿ ಎಲ್ಲ 17 ಆರೋಪಿಗಳು ಕೂಡ ಬಂದಿದ್ದಾರೆ. ಕಳೆದ ಬಾರಿ ಕೂಡ ಎಚ್ಚರಿಕೆಯನ್ನು ನೀಡಿದ್ರು ನ್ಯಾಯಾಧೀಶರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ದರ್ಶನ್ ಗೈರಾಗಿರೋದನ್ನು ಗಮನಿಸಿದಂತಹ ನ್ಯಾಯಾಧೀಶರು ಅವರ ವಕೀಲರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಪ್ರಕರಣದ ವಿಚಾರಣೆ ಇದ್ದ ದಿನ ಕೋರ್ಟ್ಗೆ ಹಾಜರಾಗಬೇಕು, ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ವಿಚಾರಣೆಗೆ ಗೈರಾಗಬಾರದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅನಾರೋಗ್ಯ ಕಾರಣವನ್ನು ಕೊಟ್ಟು ಹಾಜರಾತಿಯಿಂದ ವಿನಾಯಿತಿಯನ್ನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಸೊ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಕಡ್ಡಾಯವಾಗಿ ಹಾಜರಾಗಿ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ನ್ಯಾಯಾಧೀಶರು. ಪ್ರಕರಣದ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಸೊ ಹಾಗಾಗಿ ಇವತ್ತು ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮತ್ತು ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ನಟ ದರ್ಶನ್. ಮತ್ತು ಈ ಹಿಂದೆ ಕೂಡ ಬೆಂಗಳೂರಿನಲ್ಲೇ ಇದ್ದರು ನಟ ದರ್ಶನ್ ಅವರು, ಬಟ್ ಆದರೂ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಸೊ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಕಳೆದ ಬಾರಿಗೆ ಕೋರ್ಟ್ ಕೂಡ ಗರಂ ಆಗಿತ್ತು. ದರ್ಶನ್ಗೆ ಸದ್ಯಕ್ಕೆ ಕಾನೂನು ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಇವತ್ತು ವಿಚಾರಣೆಯನ್ನು ಕೂಡ ಎದುರಿಸಲಿಕ್ಕಿದ್ದಾರೆ ನಟ ದರ್ಶನ್. ಮತ್ತು ನಟ ದರ್ಶನ್ ಸೇರಿ A2 ಆರೋಪಿ, A1 ಆರೋಪಿ ಪವಿತ್ರ ಗೌಡ ಇಬ್ಬರು ಕೂಡ ಕೋರ್ಟ್ಗೆ
ಹಾಜರಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಕಳೆದ 2-3 ಬಾರಿ ಕೂಡ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡರನ್ನು ತಿರುಗಿಯೂ ಕೂಡ ನೋಡಿರಲಿಲ್ಲ ದರ್ಶನ್. ಸೊ ಕಳೆದ ಬಾರಿಯೂ ಕೂಡ ಪವಿತ್ರ ಗೌಡ ಕಣ್ಣೀರು ಹಾಕೊಂಡು ಹೊರಗಡೆ ಬಂದಿದ್ರು. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅವ್ರಿಗೆ, ಮಾತಾಡಿಸ್ತಾರೆ ದರ್ಶನ್, ಅಟ್ಲೀಸ್ಟ್ ಹೇಗಿದೆಯಾ ಅಂತ ಕೇಳ್ತಾರೆ ಅಥವಾ ನನ್ನ ಕಡೆ ತಿರುಗಿ ನೋಡ್ತಾರೆ ಅಂತ ಹೇಳಿ. ಬಿಲ್ಕುಲ್ ನಟ ದರ್ಶನ್ ಪವಿತ್ರ ಗೌಡ ಕಡೆ ತಿರುಗಿಯೂ ಕೂಡ ನೋಡಿರಲಿಲ್ಲ. ಯಾಕೆಂತಂದರೆ ಈಗಾಗಲೇ ಈ ಒಂದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಾಕಷ್ಟು ನೊಂದಿದ್ದಾರೆ, ಮತ್ತು ಸಾಕಷ್ಟು ಅವಮಾನಗಳು ಕೂಡ ಆಗಿದೆ. ಮತ್ತು ಒಂದಷ್ಟು ರೂಲ್ಸ್ಗಳನ್ನು ಕೂಡ ಮನೇಲಿ ಕೂಡ ಹಾಕಿದ್ದಾರೆ. ಅದರಂತೆಯೇ ದರ್ಶನ್ ನಡ್ಕೊಳ್ಬೇಕು ಕೂಡ. ಅವರ ಅಭಿಮಾನಿಗಳು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಬ್ಬ ನಟ ಯಾವ ರೀತಿಯಾಗಿ ನಡ್ಕೊಳ್ತಾನೆ, ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಪವಿತ್ರ ಗೌಡ ಹಿಂದೆ ಹೋಗ್ತಾರಾ ದರ್ಶನ್? ಇಲ್ಲ, ಅವ್ರು ಹೋಗೋದಿಲ್ಲ. ಸೊ ಹೀಗೆ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಸೊ ಅದರಂತೆಯೇ ಇದೀಗ ದರ್ಶನ್ ಅವರು ಸೀಮಿತವಾಗಿದ್ದಾರೆ ಎಲ್ಲದಕ್ಕೂ ಕೂಡ. ಎಲ್ಲೇ ಹೋದರೂ ಬಂದರೂ ಪತ್ನಿ ವಿಜಯಲಕ್ಷ್ಮಿಯವರ ಜೊತೆ ಹೋಗಿ ಬರ್ತಿದ್ದಾರೆ. ಶೂಟಿಂಗ್ಗಳಿಗೂ ಕೂಡ ಹೋದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಜೊತೆಗೇ ಇರ್ತಾರೆ. ಹೊರದೇಶಕ್ಕೆ ಹೋದರೂ ಶೂಟಿಂಗ್ಗೆ ವಿಜಯಲಕ್ಷ್ಮಿಯವ್ರ ಜೊತೆಲೇ ಇರ್ತಾರೆ. ಸೊ ಎಲ್ಲಿಯೂ ಕೂಡ ಕಿಮಕ್ ಅನ್ನೋಂಗಿಲ್ಲ ದರ್ಶನ್ ಅವರು. ಸೊ ಅಷ್ಟರ ಮಟ್ಟಿಗೆ ಇಡೀ ಕುಟುಂಬಸ್ಥರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣವನ್ನು. ಮತ್ತು ಇಡೀ ಕುಟುಂಬಸ್ಥರು ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವಿದ್ದೇವೆ ನಿಮ್ಮ ಜೊತೆ ಅಂತ ಹೇಳಿ. ಈ ಹಿಂದೆ ಇದ್ದಂತಹ ಎಲ್ಲ ದೋಸ್ತಿಗಳು ಕಟ್ ಆಫ್ ಮಾಡಿದ್ದಾರೆ. ಸೊ ಈಗ ಯಾರು ಏನು ಎತ್ತ, ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ಜೊತೆಗಿರ್ತಾರೆ ಅನ್ನೋದು ದರ್ಶನ್ ಅವ್ರಿಗೂ ಕೂಡ ಅರಿವಾಗಿದೆ. ಕಷ್ಟ ಬಂದಾಗ ಜೊತೆ ಯಾರಿರ್ತಾರೆ, ಸುಖದಲ್ಲಿ ಯಾರಿರ್ತಾರೆ ಅನ್ನೋದು ಎಲ್ಲವೂ ಕೂಡ ದರ್ಶನ್ ಅವರ ಮನವರಿಕೆಯಾಗಿದೆ. ಸೊ ಹಾಗಾಗಿ ಈಗ ಈ ಹಿಂದೆ ಇದ್ದಂತಹ ದೋಸ್ತುಗಳು ಯಾರೂ ಕೂಡ ಅವರ ಜೊತೆಯಲ್ಲಿಲ್ಲ. ಮೊದಲಿಗೆ ಫ್ಯಾಮಿಲಿ, ಆನಂತರ ಫ್ರೆಂಡ್ಶಿಪ್ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಈಗ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಕೂಡ ಲಿಮಿಟೆಡ್ ಆಯ್ದ ಸ್ನೇಹಿತರ ಜೊತೆ ಕಾಣಸಿಗ್ತಾರೆ ದರ್ಶನ್. ಮತ್ತು ಶೂಟಿಂಗ್ನಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ. ಒಂದು ಕಡೆ ಅನಾರೋಗ್ಯದ ಸಮಸ್ಯೆ ಅಂದರೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಇವತ್ತು ಕೂಡ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಆರಾಮಾಗಿ ಒಂದಷ್ಟು ರೀಲ್ಸ್ ಮಾಡಿಕೊಂಡು ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡಿಕೊಂಡು ಅದರ ಕಡೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾರೆ. ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವೊಮ್ಮೆ ವಿಡಿಯೋ ಶೇರ್ ಮಾಡೋದರ ಮೂಲಕ ತಮ್ಮ ನೋವನ್ನು ಹೊರಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಆಗಾಗ. ಇವತ್ತು ಕೋರ್ಟ್ಗೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಬಂದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಫೋನು ಸಂಪರ್ಕದಲ್ಲಿದ್ದಾರೆ. ಮಾರುತಿ, ನಿನ್ನೆ ಅಷ್ಟೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಕೊಂಡಿದ್ರು ನಟ ದರ್ಶನ್ ಅವರು. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಹಾಜರಾಗಿದ್ದಾರೆ. ಕಳೆದ ಬಾರಿ ಹಾಜರಾಗಿರಲಿಲ್ಲ. ಸೊ ಕೋರ್ಟ್ ಕೂಡ ಗರಂ ಆಗಿತ್ತು. ಏನು ನಿರೀಕ್ಷೆ ಮಾಡ್ಬೋದು ಇವತ್ತು ಅಂತ ಹೇಳಿ? ರಮ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಮತ್ತೊಮ್ಮೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗಿರುವಂತದ್ದು. ಈ ಹಿಂದೆ ಷರತ್ತುಬದ್ಧ ಜಾಮೀನಿನ ಮೇಲೆ ಇಬ್ಬರು ಆರೋಪಿಗಳು ಕೂಡ ಈ ಪ್ರಕರಣದಲ್ಲಿ ಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಇದಾದ ಬಳಿಕ ವಿಚಾರಣೆ ಆಗುವವರೆಗೂ ಕೂಡ ಆರೋಪಿಗಳು ಇಂತಹ ಒಂದು ಗಂಭೀರ ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿನಾಯಿತಿಯನ್ನ ಪಡೆಯದೆ ಹಾಜರಾಗಬೇಕಾಗಿರುತ್ತೆ. ಕೊನೆಯ ಬಾರಿ ವಿಚಾರಣೆಗೆ ದರ್ಶನ್ ಅವರು ಗೈರು ಹಾಜರಾದಾಗ ಸ್ವತಃ ನ್ಯಾಯಾಧೀಶರೇ ಗರಂ ಆಗಿದ್ರು. ಆರೋಪಿಗಳು ಯಾವ ಕಾರಣಕ್ಕೋಸ್ಕರ ತಪ್ಪಿಸ್ಕೊಂಡಿದ್ರು, ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಕೊಟ್ಟಂತಹ ವಿನಾಯಿತಿಗೆ ಕೇಳಿದಂತಹ ಒಂದು ಕಾರಣ ಸಕಾರಣವೇ ಅನ್ನುವಂತ ಒಂದು ಪ್ರಶ್ನೆಯನ್ನ ಅವರ ವಕೀಲರ ಮುಂದೆ ಇಟ್ಟಿದ್ರು. ಹೀಗಾಗಿ ಇವತ್ತು ಮತ್ತೆ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗಿರುವಂತದ್ದು. ಬಹುತೇಕ ಈಗಾಗಲೇ ಜಾಮೀನಿನ ಪ್ರಕ್ರಿಯೆ ಎಲ್ಲವೂ ಕೂಡ ಮುಕ್ತಾಯ ಆಗಿರೋದ್ರಿಂದ ಸಾಕ್ಷಿ ವಿಚಾರಣೆಗೆ ಈಗ ಈ ಪ್ರಕರಣ ಬಾಕಿ ಇರುವಂತದ್ದು. 3-3 ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಅಂದ್ರೆ ಆರೋಪಿಯಿಂದ ಪಡೆದಿರುವಂತಹ ಒಂದು ಹೇಳಿಕೆ, ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡುವ ಸಲುವಾಗಿ ಆ ಒಂದು ಹೇಳಿಕೆಯನ್ನ ಆರೋಪಿಯಿಂದ ನ್ಯಾಯಾಲಯದ ಒಳಗಡೆ ನ್ಯಾಯಮೂರ್ತಿಗಳು ಬರಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಗೆ ಈಗ ಪ್ರಕರಣ ಬಾಕಿ ಇರುವಂತದ್ದು. ಬಹುತೇಕ ಇವತ್ತು ಅದಕ್ಕೆ ದಿನಾಂಕವನ್ನ ನ್ಯಾಯಾಧೀಶರು ಫಿಕ್ಸ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಮೊನ್ನೆ ಅಷ್ಟೇ ನಟ ದರ್ಶನ್ ಅವರು
ತಮ್ಮ ಪತ್ನಿಯ ಜೊತೆ ಖಾಸಗಿ ರೆಸಾರ್ಟ್ ಅಲ್ಲಿ ತಮ್ಮ ಪತ್ನಿಯ ಬರ್ತ್ಡೇ ಅನ್ನ ಆಚರಿಸಿಕೊಂಡಿದ್ರು. ಬಹಳಷ್ಟು ಅದ್ದೂರಿಯಾಗಿ ಕೂಡ ಆಚರಿಸಿಕೊಂಡಿದ್ರು. ಬಹುತೇಕ 1 ವರ್ಷದಿಂದಲೂ ಕೂಡ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ದರ್ಶನ್ ಅವರು ಭಾಗವಹಿಸಿರಲಿಲ್ಲ, ತಮ್ಮ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿಲ್ಲ. ಕಾರಣ ಇಷ್ಟೇ, ದರ್ಶನ್ ಅವರು ಬಹಳಷ್ಟು ಸಂಕಷ್ಟದಲ್ಲಿದ್ದಾಗ, ಜೈಲು ಪಾಲಾದಾಗ ದರ್ಶನ್ ಜೊತೆ ಯಾರು ಕೂಡ ಅವರು ಸ್ನೇಹಿತರಿರ್ಲಿಲ್ಲ. ಆದ್ರೆ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಸಹೋದರ ಬಹಳಷ್ಟು ಬೆಂಬಲಕ್ಕೆ ನಿಂತರು. ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಆದಂತ ಒಂದು ಸಂದರ್ಭದಲ್ಲೂ ಕೂಡ ಬಳ್ಳಾರಿಯಲ್ಲೇ ಮನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ವಿಜಯಲಕ್ಷ್ಮಿ ಮಾಡಿದ್ರು. ಹೀಗಾಗಿ ದರ್ಶನ್ ಹಿಂದೆ ಮಾಡಿದಂತಹ ಒಂದು ತಪ್ಪುಗಳನ್ನು ಕೂಡ ತಿದ್ದುಕೊಂಡಿರುವಂತದ್ದು, ಜೊತೆಗೆ ಕೊನೆಗೆ ನನಗೆ ಬರುವಂತದ್ದು ನನ್ನ ಪತ್ನಿಯೇ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಹೆಚ್ಚು ವಿಜಯಲಕ್ಷ್ಮಿ ಅವರ ಜೊತೆ ಇರುವಂತದ್ದು, ವಿಜಯಲಕ್ಷ್ಮಿ ಅವರ ಜೊತೆ ಕಾಲ ಕಳೆಯುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಇವತ್ತು ದರ್ಶನ್ ಅವರ ತಾಯಿಯ ಹುಟ್ಟುಹಬ್ಬವೂ ಕೂಡ ಹೌದು. ಆದ್ರೂ ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದ್ದರಿಂದ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಒಂದು ವೇಳೆ ಇವತ್ತು ಕೋರ್ಟ್ಗೆ ವಿನಾಯಿತಿಯನ್ನ ವಕೀಲರು ಮತ್ತೆ ಕೇಳಿದ್ರೆ, ದರ್ಶನ್ ಪರ ಇರುವಂತಹ ವಕೀಲರು ಮತ್ತೆ ಕೇಳಿದ್ರೆ ನ್ಯಾಯಮೂರ್ತಿಗಳು ಕೊಡ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಕಳೆದ ವಿಚಾರಣಾ ದಿನಾಂಕವೇ ಇದಕ್ಕೆ ಮುಂದಿನ ದಿನಾಂಕ ಯಾವುದೇ ಕಾರಣಕ್ಕೂ ವಿನಾಯಿತಿ ಕೊಡೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಅವತ್ತು ನ್ಯಾಯಮೂರ್ತಿಗಳು ಕೂಡ ವಕೀಲರ ಮೇಲೆ ದರ್ಶನ್ ಅವರ ನಡೆ ಬಗ್ಗೆ ಗರಂ ಆಗಿದ್ರು. ಹೀಗಾಗಿ ಇವತ್ತು ವಿಚಾರಣೆಗೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಹಾಜರಾಗಿರುವಂತದ್ದು. ಮುಂದಿನ ಪ್ರಕ್ರಿಯೆ ಏನಂತ ಹೇಳಿದ್ರೆ ಸಾಕ್ಷಿ ವಿಚಾರಣೆ ಶುರುವಾಗಬೇಕಾಗುತ್ತೆ. ಅದಕ್ಕೂ ಮೊದಲು ಇಬ್ಬರ ಆರೋಪಿಗಳಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಒಳಗಡೆ 313 ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ 313 ಸ್ಟೇಟ್ಮೆಂಟ್ ಅಂದ್ರೆ ಇಲ್ಲಿವರೆಗೂ ಕೂಡ ಏನು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆಯ್ದ ಪ್ರಶ್ನೆಗಳನ್ನ ಇಡುವಂತದ್ದು. ಆಯ್ದ ಪ್ರಶ್ನೆಗಳನ್ನ ಕೋರ್ಟ್ ಮುಂದೆನೆ ದರ್ಶನ್ ಅವರ ಮೇಲೆ ಇಂತ ಒಂದು ಆರೋಪ ನಿಮ್ಮ ಮೇಲಿದೆ, ಇದಕ್ಕೆ ಎಸ್ ಅಂತೀರಾ ಇಲ್ಲ ಅಂತ ಹೇಳ್ತೀರಾ ಅನ್ನುವಂಥದ್ದನ್ನ ಕೇಳುವಂತಹ ಒಂದು ಪ್ರಕ್ರಿಯೆ. ಇದಕ್ಕೆ ದಿನಾಂಕ ಫಿಕ್ಸ್ ಮಾಡ್ಬೇಕಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಆರೋಪಿಗೆ ಗಡುವು ಕೊಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಕಳೆದ ದಿನಾಂಕದಲ್ಲಿ ವಿನಾಯಿತಿಯನ್ನ ಕೇಳಿದಾಗ ನಟ ದರ್ಶನ್ ಮೇಲೆ ನ್ಯಾಯಮೂರ್ತಿಗಳು ಕೂಡ ಗರಂ ಆಗಿದ್ದು, ಇವತ್ತು ಬಹುತೇಕ ಅದಕ್ಕೆ ಗಡುವು ನಿಗದಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ರಮ್ಯಾ, ಮತ್ತೊಂದು ಕಡೆ ದರ್ಶನ್ ಮತ್ತೆ ಪವಿತ್ರ ಗೌಡ ಮುಖಾಮುಖಿ ಆಗ್ಲಿಕ್ಕಿದ್ದಾರೆ. ಅಂದ್ರೆ ಕಳೆದ 2 ಬಾರಿಯೂ ಕೂಡ ದರ್ಶನ್ ಅವರು ತಿರುಗಿಯೂ ಕೂಡ ನೋಡಿರ್ಲಿಲ್ಲ. ಬಟ್ ಸಹಜವಾಗಿಯೇ ಗೆಳತಿ ಮತ್ತೆ ಸ್ನೇಹಿತೆ, ಆಪ್ತ ಸ್ನೇಹಿತೆ ಗುರ್ತಿಸ್ಕೊಂಡಿರೋದು ಕೂಡ ಗೊತ್ತಿರುವಂಥದ್ದು. ಸೊ ಆಕೆಗಾಗಿಯೇ ರೇಣುಕಾಸ್ವಾಮಿ ಹತ್ಯೆ ಆಯಿತು ಅನ್ನೋದು ಸಾಕಷ್ಟು ಗೊತ್ತಿರುವಂತಹ ವಿಚಾರ. ಮುಖಾಮುಖಿ ಆಗ್ಲಿಕ್ಕಿದ್ದಾರೆ. ಇವತ್ತಾದರೂ ಏನಾದರೂ ಮಾತನಾಡಿಸುವಂತಹ ಚಾನ್ಸಸ್ಗಳು ಕೂಡ ಇದೆಯಾ? ಅಟ್ಲೀಸ್ಟ್ ಚೆನ್ನಾಗಿದೆಯಾ? ಈ ರೀತಿಯಾಗಿ ಮಾತನಾಡಿಸುವ ಸಾಧ್ಯತೆ ಇದೆಯಾ ಅಂತ? ಇಲ್ಲ, ಈ ಪ್ರಕರಣ ಆದ ಬಳಿಕ ಇನ್ನೂ ಕೂಡ ದರ್ಶನ್ ಅವ್ರ ಮೇಲೆ ಇರುವಂತದ್ದು ಆರೋಪ. ಹೀಗಾಗಿ ನಾವು ಅವರು ಹತ್ಯೆ ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ದರ್ಶನ್ ಮೇಲೆ ಕೇಳಿ ಬಂದಿರುವಂತ ಒಂದು ಆರೋಪ. ಈ ಪ್ರಕರಣ ಆದ ಬಳಿಕ ಸಹಜವಾಗಿ ಪವಿತ್ರ ಗೌಡ ಅವರ ಜೊತೆ ದರ್ಶನ್ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಒಂದು ಸುದ್ದಿ ಚಲನಚಿತ್ರ ರಂಗದಿಂದ ಬರ್ತಾರೆ ಇತ್ತು. ಜೊತೆಗೆ ದರ್ಶನ್ ಅವರ ಆಪ್ತರ ಕಡೆಯಿಂದಲೂ ಕೂಡ ಇಂಥದ್ದೇ ಒಂದು ಮಾಹಿತಿ ಸಿಗ್ತಾ ಇತ್ತು. ಆದ್ರೆ ಆಗಾಗ ಕೋರ್ಟ್ಗೆ ವಿಚಾರಣೆಗೆ ಅನಿವಾರ್ಯವಾಗಿ ದರ್ಶನ್ ಅವರು ಬರ್ಬೇಕಾಗಿದೆ, ಅದೇ ರೀತಿ ಪವಿತ್ರ ಗೌಡ ಅವರು ಕೂಡ ಬರ್ಬೇಕಾಗಿದೆ. ಬಹುತೇಕ ಬಾರಿ ಬಂದಾಗ ಇವರ ಮುಖ ಅವರು ಕೂಡ ನೋಡಿದ್ದು ಕಡಿಮೆ, ಅವ್ರ ಮುಖ ಇವರು ಕೂಡ ನೋಡಿದ್ದು ಕಡಿಮೆ ಅಂತ ಒಂದು ಬೆಳವಣಿಗೆ ಮುಂದುವರಿತಾ, ಇಲ್ಲವೇ ಎಲ್ಲವನ್ನೂ ಕೂಡ ಮರೆತು ಮತ್ತೆ ಒಂದಾಗ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಇದು ಬೇರೆ ರೀತಿಯಲ್ಲಿ ಚರ್ಚೆ ಆದ್ರೂ ಕೂಡ ಮೊದಲಿಂದಲೂ ಕೂಡ ಆಕೆ ದರ್ಶನ್ ಅವ್ರಿಗೆ ಬಹಳಷ್ಟು ಆಪ್ತೆ, ಬಹಳಷ್ಟು ಚೆನ್ನಾಗಿ ಇದ್ರು ಕೂಡ ಇಬ್ರು ಕೂಡ ನನ್ನ ಆಪ್ತ ಸ್ನೇಹಿತೆ ಅನ್ನುವಂಥದ್ದನ್ನ ಪೊಲೀಸರ ಮುಂದೆ ಹೇಳಿಕೆ ಕೊಡುವಂತ ಒಂದು ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಪೊಲೀಸ್ ಮೂಲಗಳಿಂದ ಮಾಧ್ಯಮಗಳಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿ ಇವತ್ತು ಕೋರ್ಟ್ಗೆ ಬಂದಾಗ ಮುಖಾಮುಖಿ ಏನು ಆಗಿಲ್ಲ, ಕೋರ್ಟ್ ಒಳಗಡೆಗೆ ಹಾಜರಾಗಿದ್ದಾರೆ. ಕೋರ್ಟ್ ಹೊರಗಡೆಗೆ ಬಂದಾಗ ಪರಿಸ್ಥಿತಿಯನ್ನ ನಾವು ನೋಡ್ಬೇಕಾಗಿದೆ. ರಮ್ಯಾ.